ಹಾಯ್ ಎಲ್ರಿಗೂ ನಮಸ್ಕಾರ. ಇವಾಗ ತಾನೇ ಅವತಾರ ಪುರುಷ 2 ಸಿನಿಮಾ ನೋಡ್ಕೊಂಡು ಆಚೆ ಬರ್ತಾ ಇದ್ದೀನಿ. ಐ ಜಸ್ಟ್ ಔಟ್ಸ್ಟ್ರಕ್. ಸಿಕ್ಕಾಬಟ್ಟೆ ಸಕ್ಕತ್ತಾಗಿದೆ. ಇಟ್ಸ್ ಅ ಬ್ಲಾಕ್ ಬಾಸ್ಟರ್ ಮೂವಿ ಅಂತಲೇ ಹೇಳ್ಬೋದು. ನನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಶರಣ್ ಸರ್ ಅವರ ಸ್ಟಾರ್ಟಿಂಗ್ ಕರಿಯರಿಂದನೂ ಇಲ್ಲಿವರೆಗೂ ಎಲ್ಲ ಥರ ರೋಲ್ಗಳು ಮಾಡ್ಕೊಂಡು ಬಂದಿದ್ದಾರೆ. ಮೋಸ್ಟ್ ಆಫ್ ರೋಲ್ಸು ನಿಮ್ಮನ್ನು ನಗ್ಸೋದಾಗಿರ್ಬೋದು. ಆದರೆ ಈ ರೋಲಲ್ಲಿ ಇದರಲ್ಲಿ ಎಸ್ಪೆಷಲಿ ಅವತಾರ ಪುರುಷ ಪಾರ್ಟ್ 1 ಎಲ್ಲರೂ ನೋಡಿದ್ದೀರಾ. ಬಟ್ ಸೆಕೆಂಡ್ ಒನ್ ಇದೇನಿದೆಯಲ್ಲ, ಅದು ಕೊನೆಗೂ ಇಲ್ಲಿಂದ ಆ ಒಂದು ಬೇರೆ ಲೋಕಕ್ಕೆ ಹೋಗಿ ಆ ಡೈಮೆನ್ಷನ್ನು ಸರ್ ಗೂಸ್ ಬಂಪ್ಸ್ ಸಾಕಾಗಿತ್ತು. ತುಂಬ ಚೆನ್ನಾಗಿ ಬಂದಿದೆ. ಬಟ್ ಎಲ್ಲ ಇದನ್ನು ಅಲ್ಲಿ ಹೋಗಿನೂ ನಿಮ್ದೊಂದು ಸಿಗ್ನೇಚರ್ ಬಿಟ್ಟಿಲ್ಲ. ತ್ರಿಶಂಕುಗೆ ಹೋದ್ರು ಅದೇ ಸುನೀತ್ ಹಚ್ಚೋದು ಫ್ಯಾಂಟಾಸ್ಟಿಕ್ ಆಗಿತ್ತು. ಭಾಳ ಖುಷಿ ಆಯಿತು. ಗುರು ಶಿಷ್ಯರಿರ್ಬೋದು ಮತ್ತು ಇವಾಗ ಈ ಸಿನಿಮಾದಲ್ಲಿರ್ಬೋದು ಅವತಾರ ಪುರುಷ 2ನಲ್ಲಂತೂ ನೆಕ್ಸ್ಟ್ ಲೆವೆಲ್ಗೆ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ನನಗೆ ಈ ಸಿನಿಮಾ ನೋಡ್ತಾ ಒಂದು ಆಪ್ತಮಿತ್ರ ನೆನಪಾಯಿತು ಮತ್ತು ರಂಗಿತರಂಗ ನೆನಪಾಯಿತು. ಮತ್ತು ಅದಕ್ಕಿಂತ ಮೀರಿ ಈ ಸಿನಿಮಾ ಒಂದು ದೊಡ್ಡ ಬಡ್ಜೆಟ್ಟು, ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇರೋಂಥ ಸಿನಿಮಾ, ಒಂದು ದೊಡ್ಡ ತಾರಾಂಗಣ ಇರೋಂಥ ಸಿನಿಮಾ. ಮತ್ತು ಅದರಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿ ಶರಣ್ ಅವರು ಒಂದು ಏನಂತಾರೆ ಕಲಾವಿದರಾಗಿ ಬೆಳೀತಾ ಇರೋದು ನೋಡಿದ್ರೆ, ಒಂದು ರಿಸ್ಕ್ ತೊಗೊಂಡು ಒಂದು ಹೊಸ ಕಥೆಗಳನ್ನ ಆಯ್ಕೆ ಮಾಡಿಕೊಂಡು, ಮತ್ತು ಎಸ್ಪೆಷಲಿ ಈ ಸಿನಿಮಾನಲ್ಲಿ ಒಂದು ವಾಮಾಚಾರದ ವಿರುದ್ಧ ಒಂದು ತಂತ್ರದ ಒಂದು ಕಥೆಯನ್ನು ಸೆಳೆದು ಅದನ್ನು ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಒಂದು ಒಳ್ಳೆಯ ಮೆಸೇಜ್ ಕೊಡ್ತಾ ಈ ವಾಮಾಚಾರದ ವಿರುದ್ಧ ಒಂದು ನಾಯಕ ನಟ ಹೋರಾಡ್ತಾ ಈ ಸಿನಿಮಾ ಮಾಡೋದು. ಮತ್ತು ಮುಖ್ಯವಾಗಿ ನನಗೆ ಶರಣ್ ಅವರ ಒಂದು ನಟನೆ ಮತ್ತು ಆ ಪಾತ್ರಕ್ಕೆ ಯಾವ ಥರ ನ್ಯಾಯ ಒದಗಿಸಿದ್ದಾರೆ, ಅದ್ರ ಜೊತೆಗೆ ಅವ್ರಿಗೆ ಒಂದು ಸಪೋರ್ಟ್ ಮಾಡಿರೋಂಥ ಸಾಯಿ ಕುಮಾರ್ ಇರ್ಬೋದು, ಸುಧಾರಾಣಿಯವರು ಇರ್ಬೋದು, ಅಶಿಕಾ ರಂಗನಾಥ್ ಇರ್ಬೋದು, ಇವಾಗ ತುಂಬಿರೋಂಥ ದೊಡ್ಡ ತಾರಾಂಗಣ ಇದೆ ಮತ್ತು ಒಂದು ಪ್ರೊಡಕ್ಷನ್ ವ್ಯಾಲ್ಯೂ ಇದೆ. ಎಲ್ರಿಗೂ ನಮಸ್ಕಾರ. ತುಂಬಾ ಚೆನ್ನಾಗಿತ್ತು ಸಿನಿಮಾ. ಶರಣ್ ಸರ್ ಇಲ್ಲಿ ನಿಂತಿದ್ದಾರೆ. ದಟ್ ಈಸ್ ಇಟ್ ಸೆಲ್ಫ್ ಅ ಗ್ರೇಟ್ ಪ್ಲೆಷರ್. ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿತ್ತು. ಫಸ್ಟಿಂದ ಎಂಡ್ ತನಕ ಏನಾಗುತ್ತೆ ಅನ್ನೋದು ಕ್ವೆಶನ್ ಇರುತ್ತೆ. ಆ್ಯಂಡ್ ಫಸ್ಟ್ ಹಾಫಿನ ಕಾಮಿಡಿ ಆಗಿರ್ಬೋದು, ಸೆಕೆಂಡ್ ಹಾಫಲ್ಲಿ ಬರೋ ಒಂದು ಇಮೋಷ್ನಲ್ ಸೀನ್ಸ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಆ್ಯಕ್ಟಿಂಗ್ ಬಗ್ಗೆ ಐ ಆಮ್ ನೋಬಡಿ ಟು ಸೇ. ಶರಣ್ ಸರ್ ನೇಲ್ಡ್ ಇಟ್ ಕ್ರೇಜಿ. ಅವತಾರ ಪುರುಷ 1 ನೋಡಿದ್ವಿ. ಆ ಕ್ಯೂರಿಯಾಸಿಟಿ ಹಾಗೇ ಮೇಂಟೈನ್ ಆಗಿತ್ತು. ಆ್ಯಂಡ್ ಐ ಥಿಂಕ್ ಆ ಕ್ಯೂರಿಯಾಸಿಟಿಗೆ ಫುಲ್ ಜಸ್ಟಿಸ್ ಕೊಟ್ಟಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಆ್ಯಂಡ್ ಶರಣ್ ಸರ್ ಅವರ ಪರ್ಫಾರ್ಮೆನ್ಸ್ ಹ್ಯಾಟ್ಸ್ ಆಫ್ ಯು ಸರ್. ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಆ್ಯಂಡ್ ಈಗ ತಾನೇ ಅವತಾರ ಪುರುಷ 2 ನೋಡಿದೆ. ಶರಣ್ ಸರ್ ಬಗ್ಗೆ ಒಂದಷ್ಟು ಗಾಸಿಪ್ಸ್ ಕೇಳ್ತಿದೆ. ಹೆಂಗೆ ಫುಲ್ ಹೆಂಗಾಗಿ ಫಿಟ್ಟಾಗಿ ಹೆಂಗೆ ಕಾಣಿಸ್ತಿದ್ದೀರ ಅಂತ. ಸಿನಿಮಾ ನೋಡಿದಾಗ ತುಂಬ ಖುಷಿ ಆಯಿತು ಸರ್. ಬೇಸಿಕಲಿ ನಾನು ಅವ್ರಿಗೆ ಹೇಳೋದು ನಿಮ್ಗೆ ಹೇಳ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಕಾಣಿಸ್ತೀರ. ಎಲ್ಲ ಪಾತ್ರಗಳನ್ನು ಒಂಥರ ಪಂಡ್ರಿ ನೀವು. ಬ್ಲ್ಯಾಕ್ ಮ್ಯಾಜಿಕ್ನ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೀನಿ. ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋ ಒಂದು ಕಾನ್ಸೆಪ್ಟ್ ಆಗಲಿ ಸಿನಿಮಾ ಆಗಿರಲಿ. ಈ ಸಿನಿಮಾ ಗೆಲ್ಲಬೇಕು, ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನ ಬಂದು ನೋಡಬೇಕು. ಅವತಾರ ಪುರುಷ ಪಾರ್ಟ್ 1 ನಾನು ಥಿಯೇಟ್ರಲ್ಲಿ ನೋಡಿದ್ದೆ. ನೀವುಗಳು ಯಾರ್ಯಾರು ಥಿಯೇಟ್ರಲ್ಲಿ ನೋಡಿದ್ರೆ, ಅಮೆಝಾನಲ್ಲಿ ನೋಡಿದ್ರೆ, ಅವರೆಲ್ಲರೂ ಅವತಾರ ಪುರುಷ ಪಾರ್ಟ್ 2ನ ಬಂದು ಥಿಯೇಟ್ರಲ್ಲಿ ಬಂದು ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಬೇಕು ಅಂತ ಕಳಕಳಿಯಿಂದ ಕೇಳ್ಕೊಂತೀನಿ. ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಫಾರ್ ಮೋರ್ ಅಪ್ಡೇಟ್ಸ್ ಕ್ಲಿಕ್ ಆನ್ ದ ಬೆಲ್ ಐಕನ್. ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ.